ಚಂದ್ರಶೇಖರ್, ನಿಮ್ಮ ನಾರಾಯಣಪುರ ಅಂತ ಯಾಕೆ ಹೆಸರಾದದ್ದು? ಸರ್ ನಂದು ಅಜ್ಜಂಪುರ ತಾಲೂಕು ನಾರಾಯಣಪುರ. ನಾನು ಹುಟ್ಟು ಊರ ಹೆಸರು ಹೆಸರನ್ನ ನಾನು ಜೊತೆಲ್ಲೇ ತಗೊಂಡ್ ಬಂದೆ. ಅಜ್ಜಂಪುರ ನಿಮ್ಮ ತಾಲೂಕು ಇಲ್ಲಿಗೆ ಚಿಕ್ಕಮಗಳೂರು ತಾಲೂಕಿಗೆ. ಹೌದು ಸರ್, ಜಿಲ್ಲೆ ಬಂದಿದ್ದು. ಪತ್ರಕರ್ತರಾಗಿ ಕೆಲಸ ಮಾಡಿದ್ರಿ ಅಂತ ತಿಳಿದಿದ್ದೀನಿ ನಾನು. ಪತ್ರಕರ್ತರಾಗಿ ವೆರಿ ಫ್ಯೂ ಮೆಂಬರ್ ಏನೋ ರೈತರ ಹೊಂದಾಣಿಕೆ ಅಥವಾ ಕೃಷಿಗೆ ಬದಲಾವಣೆ ಆಗಿರೋದು. ಸೊ ನೀವು ಕೃಷಿಗೆ ಬದಲಾವಣೆ ಮಾಡ್ಕೊಂಡಂತ ಉದ್ದೇಶ? ಅದೇ ಸರ್, ನನಗೆ ಇಲ್ಲಿ ನಾನು 24,000 ಹಳ್ಳಿ ನೋಡಿದ್ನಲ್ಲ, ಅವಾಗ ಕೃಷಿ ಬಗ್ಗೆ ಎಲ್ಲ ರೈತರಿಗೆ ಒಂದು ಪಾಸಿಟಿವ್ ಥಾಟ್ ಇರಲಿಲ್ಲ. ಅದಕ್ಕೆ ಇದನ್ನ ಹಿಂಗೆ ಆದ್ರೆ ನಾಳೆ ರೈತರ ಗತಿ ಏನು, ದೊಡ್ಡ ಸಮುದಾಯದ್ದು. ಹಾಗಾಗಿ ನಾನು ಹುಟ್ಟಿದ ಮೇಲೆ ಕನಿಷ್ಠ ಒಂದು ಕಾಂಟ್ರಿಬ್ಯೂಷನ್ ಏನಾದ್ರು ಕೊಡ್ಬೋದಾ ಅಂತ ಒಂದು ಆಲೋಚನೆ ಮಾಡಿದಾಗ ನನಗನ್ಸಿದ್ದೇನು ಅಂತಂದ್ರೆ, ನಾನು ಒಬ್ಬ ರೈತ ಕುಟುಂಬದಿಂದ ಬಂದವನು, ಒಂದು ಪಾಸಿಟಿವ್ ಥಾಟ್ನ ಸೃಷ್ಟಿ ಮಾಡಬಹುದು ಅಂತ ಅನಿಸ್ತು. ಕಾರಣ ಏನು ಅಂತಂದ್ರೆ, ನಮಗೆ ಕುಕೋಕ್ ಅವರು ಇಡೀ ಪ್ರಪಂಚಕ್ಕೆ ಪ್ರಥಮ ಕೊಟ್ಟಂತ ಕೊಡುಗೆ ಏನು ಅಂತಂದ್ರೆ ಸಹಜ ಕೃಷಿನ ಪರಿಚಯಿಸಿದ್ರು. ಅದನ್ನ ತೇಜಸ್ವಿ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಅದನ್ನ ಅಂಕಣ ಬರಿತಾ ಇದ್ರು, ಸಹಜ ಕೃಷಿ ಅಂತೇಳಿ. ನಾನು ಅವಾಗಲೇ ದನ ಕಾಯುವಾಗಲೇ ಅದನ್ನ ಓದ್ತಾ ಇದ್ದಾಗ ಅದಕ್ಕೆ ಪ್ರೇರಣೆಗೊಂಡೆ. ಆಮೇಲೆ ನಂತರ ಅದನ್ನ ಹಾಗೆ ಸೂಕ್ತವಾಗಿ ಇಟ್ಕೊಂಡಂತವನು ಅಲ್ಲಿ ಮನೇಲಿ ಮಾಡಕ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಮನೇಲಿ ಯಾಕೆ ಮಾಡಕ್ ಅಂದ್ರೆ ಒಂದು ಅವರಿಗೆ ಈ ನೈಸರ್ಗಿಕ ಕೃಷಿಯಿಂದ ಆಳ್ಬಿಟ್ಟು ಕೃಷಿ ಹೆಂಗ್ ಮಾಡೋದು, ಗೊಬ್ಬರ ಇಲ್ದಲೆ ಹೆಂಗ್ ಮಾಡೋದು, ಬೇಸಾಯ ಇಲ್ದಲೆ ಹೆಂಗ್ ಮಾಡೋದು, ಹೌದು, ಈ ತರದ ಕಲ್ಪನೆಗಳಿದ್ವಲ್ಲ. ಹಾಗಾಗಿ ಅಲ್ಲಿ ಪ್ರಯತ್ನ ಪಟ್ಟೆ ಇಷ್ಟಪಡ್ಲಿಲ್ಲ. ಅದು ಯಾರು ಪಡಲ್ಲ. ಅದೇನೋ ಹೇಳಿದ್ರಿ ನೀವು, ನೀವು ಮಾಡಿದ್ದೆಲ್ಲ ತೆಗೆದು ಬೆಂಕಿಗೆ ಅದನ್ನ ಏನ್ ಮಾಡಿ, ಒಂದು ತೋಟಕ್ಕೆ ನಮ್ದು ಒಂದು 2 ಎಕರೆ ತೋಟ ಇತ್ತು. ಕೊತ್ತಂಬರಿ ಸೊಪ್ಪು ಸಿಗತ್ತೆ ನಮ್ಗೆ, ಹಿಂಗಾರು ಕೊತ್ತಂಬರಿ ಬೆಳಿತಿದ್ವಲ್ಲ, ಆ ಸೊಪ್ಪೊಂದು ಗಾಡಿನಲ್ಲಿ ಏರ್ಕೊಂಡು ಹೋಗಿ ಕಂಪ್ಲೀಟ್ ತೋಟಕ್ಕೆ ಮಲ್ಚಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.